ನಮಸ್ತೆ ಎಲ್ಲರಿಗೂ. ನಾನಿವತ್ತು ಬೆಲ್ಲನ ಉಪಯೋಗಿಸಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 3 ಕ್ಯಾರೆಟ್ನ ತುರ್ಕೊಂಡು ಅದನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಪ್ರೊಸೀಜರನ್ನು ಮಾಡಿದ್ರೆ ನಿಮಗೆ ಒಂದು 10ರಿಂದ 15 ನಿಮಿಷದೊಳಗೆ ಕ್ಯಾರೆಟ್ ಹಲ್ವಾ ರೆಡಿಯಾಗೋಗುತ್ತೆ. ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ, ಕಾಯಿಸಿದ ಹಾಲು. ಇದನ್ನು ಒಂದು 3-4 ವಿಸಿಲು ಚೆನ್ನಾಗಿ ಕೂಗಿಸ್ಕೊಳ್ಳಿ, ಚೆನ್ನಾಗಿ ಬೇಯಬೇಕದು. ಈಗ ಇಲ್ಲಿ ಒಂದು ಪ್ಯಾನ್ಗೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಬೇಯಿಸಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು, ಮತ್ತು ಬ್ಲಡ್ ಶುಗರ್ನ ಬ್ಯಾಲೆನ್ಸ್ ಮಾಡುತ್ತೆ, ಮತ್ತು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಎಷ್ಟು ಆರೋಗ್ಯಕರವಾದಂಥ ತರಕಾರಿ ಅದು. ಮತ್ತು ಬೆಲ್ಲನೂ ಅಷ್ಟೇ, ನಮ್ಮ ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ನರ್ವಸ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ 1 ಅಚ್ಚಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ, ಅದಕ್ಕೆ ಚೂರು ಮುಂದೆ ಹಾಕಿದ್ದೀನಿ. ಬೇಡ ಅನ್ನೋರು ಒಂದು ಅರ್ಧ ಹಚ್ಚು ಹಾಕ್ಕೊಂಡ್ರು ಸಾಕಾಗುತ್ತೆ. ಇದು ಕರಗೋಷ್ಟು ಒಂದು ಚೂರು ನೀರು ಹಾಕ್ಕೊಂಡಿದ್ದೀನಿ. ಈಗ ಬೆಲ್ಲ ಕರಗಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ. ಈಗ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಒಂದು 2 ನಿಮಿಷ ಅದೊಂಚೂರು ಕೆಂಪಾಗೋ ತನಕ ಹುರ್ಕೊಳ್ಬೇಕು. ಸಿಮ್ಮಲ್ಲಿ ಹುರ್ಕೊಳ್ಳಿ, ಸೀದೋಗುತ್ತಿಲ್ಲ ಅಂದರೆ. ಈಗ ಈ ಒಗ್ಗರಣೆನ ಕ್ಯಾರೆಟ್ ಹಲ್ವಾಗೆ ಹಾಕಿದ್ರೆ ಬಿಸಿ ಬಿಸಿಯಾದ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆಗಿದ್ದರೆ ಮರಿದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.